ಮಾಡಿ ಗಂಗೆಯಲ್ಲಿ ಮುಳುಗುವುದು ಏನಾಗುವುದಯ್ಯ ಚಂದ್ರನು ಗಂಗೆಯ ಕಲೆಯಿಂದಲೂ ಕಲತ್ರವಿಡದಾಯಿತು ಅದು ಕಾರಣ ಮನವ ಉಳಿಸದವನೇ ಮನೆಯ ಭಾಗವ ಮಾಡದವನೇ ಪರಮ ಪಾವನ ಕಪಿಲ ಪ್ರಾತಸ್ಮರಣೀಯರಾದ ಬಸವಾಗೇಶ್ವರ ಶರಣರ ವಿಶೇಷವಾಗಿ ದೇಶ ಪಾಟೀಲ್ ಮಂತ್ರಿ ಬಗ್ಗೆ ನಿಮಿತ್ತವಾಗಿ ನಮ್ಮ ಜನ್ಮೋತ್ಸವ ಈಗ ನಮ್ಮದ ಆಧ್ಯಾತ್ಮಿಕ ಬಂಧುಗಳಾಗಿರ್ತಕ್ಕಂಥ ನಮ್ಮ ಸೋಮಕಟ್ಟೆಯವರು ಅಂದರೆ ಅದೆಂದು ಕಟ್ಟಿ ಹೊಡಿದಾರ ಅದು ಜಿ ಎಸ್ ಪಾಟೀಲ್ ಗಟ್ಟಿಮುಟ್ಟ ಅದು ಕಟ್ತದೆ ಎಂದು ಹೊಡಿದು ಕಟ್ಟಿ ಅಲ್ಲ ಅದು ಅಂತ ಗಟ್ಟಿಮುಟ್ಟ ಅದು ಕಟ್ಟಿ ನಾವು ವೀರೇ ನೋಡಿ ಆ ದಿವಸ ನಮ್ಮೆಲ್ಲ ಬಂಧುಗಳೇ ಇವತ್ತು ಈ ಕಡೆ ಭಾಳ ವಿಶೇಷ ಮಾತುಗಳು ಪತ್ರಿಕೆ ಮಾತುಗಳು ಇವೆಲ್ಲ ಹೇಳಿದ್ರು ಭಾಳ ಅವ್ರ ಶಕ್ತಿ ಕೆಲಸಕ್ಕೆಲ್ಲ ಯಾಕಂದ್ರೆ ಕೆಳಗೆ ಹೇಳಿಲ್ಲ ಭಾಳ ಸಂತೋಷ ಕೆಲಸ ಇವತ್ತು ಈ ಕಾರ್ಯಕ್ರಮ ಭಾಳಷ್ಟು ಔಚಿತ್ಯವಂತ ಕಾರ್ಯಕ್ರಮ ಜಿ ಎಸ್ ಪಾಟೀಲ್ ಈಗಾಗಲೇ 78 ವರ್ಷ ನಮ್ಗೆ 82 83 ನಮ್ಗೆ ಅವರು ಮಾಡಿದ ಕೆಲಸವನ್ನು ನಾನು ಎಲ್ಲ ನಿಮಗೆ ಸ್ಮರಣೆ ಇದೆ ಒಳ್ಳೆ ಕೆಲಸ ಒಳ್ಳೇದು ಮಾಡಿದ್ದಾರೆ ಆದರೆ ರಾಜಕೀಯಕ್ಕೆ ಮಕ್ಕ ಮಸೂದಿ ಇರ್ತದೆ ರಾಜಕೀಯಕ್ಕೆ ಮಕ್ಕ ಮಸೂದಿ ಇರೋದಿಲ್ಲ ಅದಕ್ಕೆ ಯಾಕೆ ತಬಕಕ್ಕೆ ಹೋಗ್ತಾರೆ ಒಮ್ಮೆ ಹೀಗೆ ಹೋಗ್ತದೆ ಹೀಗೆ ಹೋಗ್ತಾರೆ ಅದಕ್ಕೆ ಡಿಸ್ಕಿಲಾಟಿ ಉಸ್ಕೆ ಬೇಯಿಸು ಯಾವ ಕೈ ಬಡಿಗೆ ಏನು ಅವನದು ನಾನು ಯಾಕೆ ಪಾಠ ಬಿಡ್ತಾರೆ ಅವರು ಹೀಗಿದ್ದು ರಾಜಕೀಯ ಅಂದ್ರೆ ಯಾವ್ದು ಡಿಸ್ಕಿಲಾಟಿ ಉಸ್ಕೆ ಬೇಯಿಸು ಬಡಿಗೆ ಯಾವ ಕೈ ಎಮ್ಮೆ ಯಾವ್ದದು ಅದಕ್ಕಂಥದ್ದು ತಿಂದ ಎಮ್ಮೆ ಯಾವ್ದು ಬಡಿಗೆ ಯಾವ್ದು ಹಾಕೋದಕ್ಕೆ ಒಟ್ಟು ನಮ್ಮ ಜಿ ಎಸ್ ಪಾಟೀಲ್ಗೆ ಮಂತ್ರಿ ಸಿಗಬೇಕು ಅದಕ್ಕೆ ಯಾವ್ದು ಕುಡಿದ್ವಿ ನಮ್ಮ ಜಂಗಮರೆಲ್ಲ ಕುಡಿದ್ರಪ್ಪ ಜಂಗಮದ ಪ್ರವಾಹ ಇದು ಭಾಳ ಶ್ರೇಷ್ಠ ತಪ್ಪ ಜಂಗಮರ ಜಂಗಮರಿ ಜಾತಿನೇ ಇಲ್ಲ ಜಂಗಮರಿ ಜಾತಿ ಇಲ್ಲ ಜಾತ್ಯಾತಿ ಜಗತ್ತಿಗೆ ಯಾರು ಜಂಗಮರು ಯಾಕಂದ್ರೆ ಜಂಗಮರು ಏನು ಹುಟ್ಟಾರು ಏನು ಇವು ತತ್ವ ಮೂರ್ತತ್ವ 28 ಆಗಮದ ಆಗಮನ 28 ಅದರ ಸ್ವಯಂ ಆಗಮ ಒಂದು ಪರಮಾತ್ಮ ಶಿಖಾಚಕ್ರಿಂದ ಜಂಗಮ ಹುಟ್ಟು ಜನ್ಮದ ಹುಟ್ಟಂತ ಸ್ವಯಂ ಆಗಮ ಬರ್ತದೆ ಅದು ಶ್ರೇಷ್ಠವಾದ ಅನ್ಸುತ್ತಂತ ನಮ್ಮ ಜಂಗಮರು ಅದಕ್ಕೆ ನಾವು ಯಾಕೆ ಬಿಡಿ ಅಂತಂದ್ರೆ ಇವತ್ತು ಜಂಗಮೆಲ್ಲ ಸೇರ್ಬಿಟ್ಟು ಎಲ್ಲರಿಗೂ ಜಂಗಮರು ಬೇಕಾ ಸಾತ್ರ ಎಲ್ಲರಿಗೂ ಜಂಗಮರು ಬೇಕಾ ಅದಕ್ಕಂಥ ದೃಷ್ಟಿಯಿಂದ ಎಲ್ಲರೂ ಸೇರಿಕೊಂಡು ನಮ್ಮ ಪೂಜಾ ಶಕ್ತಿ ನಿಮ್ಮ ಪದ ಎಲ್ಲ ಕುಟ್ಕೊಂಡು ನಮ್ಮ ಜಿ ಎಸ್ ಪಾಟೀಲ್ಗೆ ಮಂತ್ರಿ ಆಗ್ಬೇಕಂತ ಒಳ್ಳೆ ಹಾಕಿಕೊಂಡು ನಾನು ಕುಡಿಬೇಕು ಅದಕ್ಕೆ ಇವತ್ತು ರಾಜಕೀಯದೊಳಗೆ ತಾರತಮ್ಯ ಭಾಳ ಏನದ ಬಳಿಗೆ ಯಾವ ತೆಗೈತಿ ಏನು ನಾವು ಅಂತೇಳಿ ಹಂಗೆ ನಮ್ಮ ಗಂಗಾವತಿಯೊಳಗೆ ಒಂದು ಸಾರಿ ಒಂದೊಂದು ಸರಿ ಎಮ್ ಎಲ್ ಆಗಿದ್ದಾವೆ ಒಂದೊಂದು ಸರಿ ಮೊದಲನೇ ಸರಿ ಎಮ್ ಎಲ್ ನಾವು ಮಂತ್ರಿ ಮೇಲೆ ಕೊಟ್ಬಿಟ್ರು ಒಂದೊಂದು ಸರಿ ತಾವು ನಮ್ಮ ಶಾಸಕರು 4 ಸರಿ 5 ಸರಿ ಆಗಿದ್ರು ಯಾಕೆ ಬಿಡಬಾರ್ದು ಕೊಟ್ಟದ್ದು ಇರಬೇಕು ಇಲ್ಲ ಬಿಡಬಾರ್ದು ಅಂತ ಹೇಳ್ಕೊಂಡು ಅದು ಕೊಟ್ಟದ್ದು ಇರಬೇಕು ಒಂದು ಶಾಸಕರಿಗೆ ಮಂತ್ರಿ ಬೇದಿ ಕೊಟ್ಟದ್ದು ಇರಬೇಕು ಇಲ್ಲರೂ ಕೇಳೋದು ಬೇಡ ನಾವೆಲ್ಲ ನಾನು ನಮ್ಮ ಅಮ್ಮ ಅವ್ರ ಪುಣ್ಯತಿಥಿ ಬಂದಾಗ ಆರ್ ಎಸ್ ಪಾಟೀಲ್ ಫುಡ್ ಹಬ್ಬಕ್ಕೆ ಒಂದು ತರಿಸಿಲ್ಲ ನಾನು ಎಲ್ಲ ಕರೆಸಿ ಅದಕ್ಕೆ ಬರ್ತೀನಿ ಅಲ್ಲ ಅದಕ್ಕಂತ ಇವತ್ತು ನಮ್ಮ ಜಿ ಎಸ್ ಅವ್ರಿಗೆ ಬಂದ್ರೆ ಬಡ್ಡಿ ಅತ್ಯಂತ ವಿಚಾರ ಮಾಡಿಲ್ಲ ನಾವು ಗುಡ್ಮಾರ್ಗೆ ಹೋಗ್ಬೇಕು ಅದಕ್ಕೆ ನಾವೆಲ್ಲ ಸೇರಿಕೊಂಡು ಅದು ಇಷ್ಟು ವರ್ಷ ಆಯಿತು ಒಂದು ಮಾಡಲೇ ಇಲ್ಲ ಅದಕ್ಕೆ ಒಂದು ಮಾತು ಹೇಳ್ತೀನಿ ನೀವು ಬೇಕಾದ್ರೆ ಅಪಾರ್ಟ್ನ ಆಗ್ಬೋದಿಲ್ಲ ಇಲ್ಲಿ ತನಕ 2 ಸಲ ಕಾಂಗ್ರೆಸ್ ಸರ್ಕಾರ ಬದಲಿ 8 ಸಲ ಮಂತ್ರಿಗೆ ಯಾರು ಎಚ್ ಕೆ ಪಾಟೀಲ್ ಈ ಸಲ ಇನ್ನೂ ಕೊಟ್ಟಿಲ್ಲ ಅವ್ರಿಗೆ ಕೊಟ್ಟೇ ಇಲ್ಲ ಅವ್ರಿಗೆ ಗದಗಿದ ಕೊಟ್ಟೇ ಇಲ್ಲ ಆದ್ರೆ ನಾನು ಹೇಳ್ತಕ್ಕಂಥ ಇಷ್ಟ ಅವ್ರಿಗೆ ಒತ್ತಾಯ ಮಾಡಿದ್ರು ನಾನು ಜಿ ಎಸ್ ಪಾಟೀಲ್ 4 ಸಲ ಹಿರಿಯರು ಎಚ್ ಕೆ ಪಾಟೀಲ್ಗಿಂತ ಹಿರಿಯರು ಪಾಟೀಲ್ ಹಿರಿಯರು ಹೌದಲ್ಲ ಅವ್ರಿಗಿಂತ ಹಿರಿಯರು ವಯಸ್ಸಾಗ ಇವ್ರು 78 ವರ್ಷ ಈಗ ಅವ್ರಿಗೆ 68 ವಯಸ್ಸಾಗ ಆಗ್ತವೆ ಅದಕ್ಕೆ ನನ್ನ ಮನಸ್ಸು ಏನು ಹೇಳ್ತಂತಂದ್ರೆ ಎಚ್ ಕೆ ಪಾಟೀಲ್ ಆಗಲೇ ಅವ್ರು ಹೋರಾಟ ಮಾಡ್ತಿರ್ತಾರೆ ನಾವು ಮಂತ್ರಿ ಆಗಬೇಕು ಮಂತ್ರಿ ಎಸ್ ಕಾಂಗ್ರೆಸ್ ಸರ್ಕಾರ 8 ಸಲ 8 ಮಂತ್ರಿ ಆಗೇ ಬಂದು ಇಂಥಕ್ಕೆ ಹಾಗೆ ಹಾಕೋದು ಬಂದಾರ ಅವರು ಎಚ್ ಕೆ ಪಾಟೀಲ್ ಈ ಸಲ ಏನಾದ್ರು ಮಾಡಿ ದೊಡ್ಡ ಮನಸ್ಸು ಮಾಡಿ ಹಾಕೋತ ಬಂದೆ ನಾನು ಈ ಸಲ ನಂದು ಬೇಡ ಜಿ ಎಸ್ ಪಾಟೀಲ್ ಮಾಡಿ ರೆಕಮೆಂಡ್ ಮಾಡಿ ಗೊತ್ತು ಎಚ್ ಕೆ ಪಾಟೀಲ್ ಯಾಕೆ ಮಾಡ್ಬಾರ್ದು ಇನ್ನು 2 ವರ್ಷ ಐತೆ ಅವಧಿ 2 ವರ್ಷ ಅವಧಿ ಐತಿ ಮರ ಹೆಸರು ಬೇಡ ನಂದು ನಮ್ಮ ಗುಡ್ಬಾಗ್ ಕೊಡ್ರಿ ಅಂತ ಹೆಚ್ಚಿಗೆ ಪಾಟೀಲ್ ಯಾಕೆ ಮಾಡಿ ಬರುತ್ತೆ ಅಲ್ಲ ಅವ್ರ ಮುಂದೆ ನಾನು ಹೇಳ್ತೀನಿ ಅವ್ರ ಮನಸ್ಸು ಮಾಡಿದ್ರೆ ಅವ್ರು ಕೇಸ್ ಬರ್ತಿದ್ದಾರೆ ಇಷ್ಟು ಸರಿ ಎಷ್ಟು ಸರಿ ಕಾಂಗ್ರೆಸ್ ಸರ್ಕಾರ ಬಂತೆ 8 ಸರಿ ಮಂತ್ರಿ ಹಾಕಿ ಬಂದ್ರೆ ಎಚ್ ಕೆ ಪಾಟೀಲ್ರು ಅದಕ್ಕೆ ಈ ಸರಿ ನಮ್ಮ ಗುಡ್ಬಾದ್ ಗೌಡರು ಸಭ್ಯರು ಹೇಳ್ತದೆ ಅತಿ ಸಂಪನ್ನ ಬುದ್ಧಿಯವರು ರಗಲಿ ಜಾಗ ಏನು ಯಾವ ಮಾಡೋದಿಲ್ಲ ಅದಕ್ಕೆ ನನ್ನ ಮನಸ್ಸು ಹೇಳ್ತಾರೆ ಸ್ವಲ್ಪ ಹೆಚ್ಚಿಗೆ ಮಾರಾಯ ಜಂಕ್ಷನ್ ನನ್ನ ಮಂತ್ರಿ ಸಾಕಷ್ಟು ಮಂತ್ರಿ ಆಗಿದ್ದೀನಿ ನಾನು 7 ಸರಿ ಕಾಂಗ್ರೆಸ್ ಸರ್ಕಾರ ಬಂದು 10 ಸರಿ ಮಂತ್ರಿ ಹಾಕ್ಬಿಟ್ಟು ಬನ್ನಿ ಈ ಸರಿ ನಾನು ತ್ಯಾಗ ಮಾಡ್ತೀನಿ ನಾನು ದೇಶ ಬಿಟ್ಟು ಮಾಡಿ ಬಂದು ಸಿದ್ದಿಗೆ ಶಿವಕುಮಾರ್ ಯಾಕೆ ಹೇಳ್ಬಾರ್ದು ಇವರು
ಬೆಳೆಬೇಕಂತ ಸರಿ ಹೇಳ್ಬಿಟ್ಟು ಇಲ್ಲ ಹೋರಾಟ ಮಾಡೋಣ. ನೋಡ್ರಿ ಇಷ್ಟೆಲ್ಲ ಬಂದು ಕೂಡಿ ನಾವೆಲ್ಲ ನಿಮ್ಮಂತ ಶಕ್ತಿ ಐತಿ, ನಿಮ್ಮಿಂದ ಬಂದು ಭಾಳ ಐತಿ, ನಿಮ್ಗೆ ಭಾಳ ನಮ್ಮ ಹಿಂದೆ ಐತಿ. ನಾವು ಒಬ್ಬ ಲಕ್ಷಾಂತರ ಮಂದಿ ನಮ್ಮ ಹಿಂದ, ಲಕ್ಷಾಂತರ ಹೋಟೆಲ್ ನಮ್ಮ ಹಿಂದ. ಮತ್ತು ಈ ಸರಿ GS ಪಾಟೀಲ್ಗೆ ಮಂತ್ರಿ ಪದವಿ ಕೊಡದೇ ಇದ್ರೆ ಇದು ಕಾಂಗ್ರೆಸ್ ಸರ್ಕಾರ ವೀಕ್ ಆಗುತ್ತೆ. ತಿಳ್ಕೊಟ್ಟು ಕಾಂಗ್ರೆಸ್ ಸರ್ಕಾರ ವೀಕ್ ಆಗುತ್ತೆ. ಅವ್ರು ಮಂತ್ರಿ ಪದವಿ ಕೊಟ್ಟದಿರಬೇಕು. ಕೊಡದ್ರೆ ಈ ಸರ್ಕಾರ ವೀಕ್ ಆಗುತ್ತೆ. ನಮ್ಮದು ದೊಡ್ಡ ಶಕ್ತಿ ಐತಿ ನಮ್ಮ ಇದಕ್ಕೆ. ನಮ್ಮದು ಲಕ್ಷಾಂತರ ಮಂದಿ ಐತಿ, ಲಕ್ಷಾಂತರ ಹೋಟೆಲ್, ನಮ್ಮೆಲ್ಲ ಲಕ್ಷಾಂತರ ಹೋಟೆಲ್. ನಾವು ಹೇಳಿದ ಸಮಾಜಕ್ಕೆ ಹೇಳುತ್ತೆ, ಸಮಾಜಕ್ಕೆ ನಾವು ವಿಶಿಷ್ಟ ವ್ಯಕ್ತಿಗಳು ನಾವೆಲ್ಲ. ಅದಕ್ಕೆ ನಾವು ಕೊಡ್ತಕ್ಕಂಥ ಉದ್ದೇಶ ಒಳ್ಳೆಯ ಉದ್ದೇಶ ಕೊಡೀವಿ. ನಾವು ಒಳ್ಳೆಯವರು, ಸಾತ್ವಿಕರು, ಧರ್ಮನಿಗಾರರು, ಭಕ್ತಿವಂತರು. ನಾನು ಬಹಳ MLA ಮಂತ್ರಿಗಳು ನೋಡಿದೆ. ಆಗ ಇಂಥ ಗುಣ ಇದ್ದ ಮಂತ್ರಿಗಳು MLA ಯಾರು ನೋಡಿಲ್ಲ ನಾನು. ಎಷ್ಟು ಭಕ್ತಿ, ಒಬ್ಬ 300-500 ಮಂತ್ರಿಗಳು ನಮಸ್ಕಾರ ಮಾಡ್ತಾರೆ. ಯಾವ ಬೋಳಪ್ಪ ಯಾವ ಮನೆ ನೋಡಿಲ್ಲ ನೀವು? ಯಾವ ಮಂತ್ರಿ ಯಾವ ಮನೆ ಯಾವ ಬೋಳಪ್ಪ ಮನೆ ಇಲ್ಲ, ಒಬ್ಬ 500 ಮಂದಿ ಬಂದು ನಮಸ್ಕಾರ. ಎಷ್ಟು ವಿನಯಗಳು ಯಾರು ತಿರ್ಲಿಲ್ಲ. ಅದಕ್ಕೆ